ರಾಜರಾಜ್ ಎಲ್ಲರಿಗೂ. ಇದು ಒಂದು ಸೆಲೆರಿಯೋ VXi ಮಾಡಲ್ ರಿವ್ಯೂ. ಲಾಂಗ್ ಟರ್ಮ್ ಅಂತ ಏನಿಲ್ಲ, ಒಂದು 10,000 ಕಿಲೋಮೀಟರ್ ಆಗಿದೆ, 9 ಮಂತ್ಸ್ ಆಗಿದೆ ಗಾಡಿ. ಸೊ ಅಷ್ಟರಲ್ಲಿ ನಿಮಗೆ ಒಂದು ಗೊತ್ತಾಗುತ್ತೆ ಅವ್ರ ಕಾರ್ ಎಂಥೂಸಿಯಾಸ್ಟ್ ಹಿಂಗಿರುತ್ತೆ ಕಾರು ಅಂತ. ನಿಮಗೆ ಇದು ಪ್ರೈಸ್ ಬಂದು ನನಗೆ 8 lakhs ಬಿದ್ದಿತ್ತು. ಶೋರೂಮ್ ವಿತ್ ಎಲ್ಲ ಅಸೆಸರೀಸ್ ಎಲ್ಲ ಶೋರೂಮ್ ಅಲ್ಲಿ ಆಕ್ಸಿಡೆಂಟ್ ಟೋಟಲ್ ನಾವು ಅದು ಪ್ರೈಸ್ ಇಂದ ಆಯ್ತು. ನೆಕ್ಸ್ಟ್ ಇದು ಬಂದು 2024 ಮಾಡಲ್, 2 ಏರ್ ಬ್ಯಾಗ್ಸ್ ಬರುತ್ತೆ. ಇವಾಗ ನಿಮ್ಗೆ ಹೊಸ 6 ಏರ್ ಬ್ಯಾಗ್ಸ್ ಬರುತ್ತೆ. ಮಾರುತಿ ಕ್ವಾಲಿಟಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಮೈನ್ ತಗೊಂಡಿದ್ದು ಕನ್ಸಿಡರೇಷನ್ ಮೈಲೇಜ್ CNG ಗೆ. ಶೋರೂಮ್ ಕ್ಲೈಮ್ ಮಾಡಿ 34 ಬರುತ್ತೆ ಅಂತ. ಇನ್ನು ನೀವು ನಮ್ಮ ಮೈಲೇಜ್ ಟೆಸ್ಟ್ ಅಲ್ಲಿ ನೋಡ್ಬೋದು ಎಷ್ಟು ಕೊಡ್ತಿದೆ ಗಾಡಿ ಅಂತ. ಅದ್ ಬಿಟ್ರೆ ಡ್ರೈವಿಂಗ್ ಫೀಲ್ ಬಂತು ಅಂತಂದ್ರೆ ನಿಮಗೆ ಆರಾಮಾಗಿ CNG ಅಲ್ಲಿ ನಿಮಗೆ ಒಂದು 80-90 ಏನು ಪ್ರಾಬ್ಲಮ್ ಇಲ್ಲ. ಪೆಟ್ರೋಲ್ ಅಪ್ ಟು 120-130 ತನಕ ಹೈ ಸ್ಪೀಡ್ ಹೊಡಿಬಹುದು. ಕಾರಣ ನಿಮಗೆ ಸೇಫ್ ಇರುತ್ತೆ ಅಂದ್ರೆ ನಿಮ್ಮ ಮೇಲೆ ಡಿಪೆಂಡ್, ನಿಮ್ಮ ಡ್ರೈವಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್. ಹೈವೇ ಕೂಡ ನೀವು ಅದನ್ನ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಇನ್ನ ಸಸ್ಪೆನ್ಷನ್ಸ್ ಮತ್ತೆ ಡ್ರೈವಿಂಗ್ ಫೀಲ್ಗೆಲ್ಲ ಬಂತು, ಕಂಫರ್ಟ್ನೆಸ್ ಬಂತು ಅಂತಂದ್ರೆ ಐ ವುಡ್ ಲೈಕ್ ಟು ಗಿವ್ 2 to 3 ಸ್ಟಾರ್ಸ್ ಅಷ್ಟೇನೆ. ಯಾಕಂದ್ರೆ ನೀವು ಒಂದು ಹೋಂಡೈ ವೆಹಿಕಲ್ ನ ಅಥವಾ ಒಂದು ಟೊಯೋಟಾ ನೋಡಿ ಡ್ರೈವ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ತುಂಬಾ ಇದಾಗುತ್ತೆ. ಎನಿವೇಸ್ ಮಾರುತಿ ಯಾವ್ದು ಕಾರಲ್ಲಿ ನಿಮ್ಗೆ ಅಷ್ಟು ಕಂಫರ್ಟ್ ಬರಲ್ಲ. ಸಸ್ಪೆನ್ಷನ್ಸ್ ಆಗ್ಲಿ ಎಲ್ಲ ಆಗ್ಲಿ, ನಿಮಗೆ ರೋಡಿನ ನಾಯ್ಸ್ ಆಗ್ಲಿ ಎಲ್ಲ ಕ್ಲೀನ್ ಹಾಗೆ ಕೇಳಿಸುತ್ತೆ. ಇನ್ನ ಸ್ವಿಫ್ಟ್ ಕಂಪೇರ್ ಮಾಡಿ ಎಕ್ಸ್ಪ್ರೆಸ್ ಎಲ್ಲ ಚೆನ್ನಾಗಿದೆ ನಿಮಗೆ. ಇನ್ನ CNG ಬೂಟ್ ಏನು ಸಿಗಲ್ಲ ನಿಮಗೆ. ಸೊ ಯಾರು CNG ತಗೋಬೇಕು ಅಂತ ಇದ್ರೆ, ಏನಾದ್ರು ಕ್ವಶನ್ಸ್ ಇದ್ರೆ ಪೋಸ್ಟ್ ಮಾಡಿ, ಕಮೆಂಟ್ ಅಲ್ಲಿ ನಾನು ಆನ್ಸರ್ ಮಾಡ್ತೀನಿ. CNGಲಿ ಮೇನ್ ಯಾವ್ದಾಗಿದೆ ನೆಕ್ಸ್ಟ್ ಗಾಡಿ ಕಾಂಪಿಟೇಟರ್ಸ್ ಅಂತ ಅಂದ್ರೆ, ಒಂದು ಟಾಟಾ ಟಿಯಾಗೋ ಬರುತ್ತೆ ಈ ಪ್ರೈಸ್ ರೇಂಜ್ ಅಲ್ಲಿ. ಅದು ನಿಮಗೆ ಕಾಸ್ಟ್ಲಿ ಆಗುತ್ತೆ, 9.5-10 ಇದೆ ನಾನು ವಿಚಾರಿಸಿದಾಗ. ಅದ್ ಬಿಟ್ರೆ ಇನ್ನ ಹೋಂಡಾ ಎಕ್ಸ್ಟರ್ ಇದೆ, ಟಾಟಾ ಅಲ್ಟ್ರಾಸ್ ಇದೆ, ಇಷ್ಟು 3 ಸಿಗುತ್ತೆ ನಿಮಗೆ. ಇನ್ನ ನಮ್ ಸೆಲೇರಿಯೋದು ಪ್ರಾನ್ಸ್ ಬಂತು ಅಂದ್ರೆ ಏನೇನ್ ಬರುತ್ತೆ ಅಡ್ವಾಂಟೇಜಸ್ ಅಂತ ಅಂದ್ರೆ, ಒಂದು ಫಸ್ಟ್ ಅದು ಮೈಂಟೆನೆನ್ಸ್, ಸೆಕೆಂಡ್ ಅದು ಕಂಫರ್ಟ್. ಮಾರುತಿ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ನೀವು ವ್ಯಾಗನರ್ ಆಯ್ತು, ಸ್ವಿಫ್ಟರ್ ಆಯ್ತು, ಎರಡು ಸೇಮ್ ಇಂಜಿನ್ ಬರುತ್ತೆ. ಎಕ್ಸ್ಪ್ರೆಸ್ ಒಂದು ತುಂಬಾ ಚಿಕ್ಕ ಗಾಡಿ. ಅದ್ ಬಿಟ್ರೆ ಆಲ್ಟೋ, ಇವಾಗ ಆಲ್ಟೋ, ಸ್ವಿಫ್ಟ್, ಸೆಲೆರಿಯೋ 3 ಸೇಮ್ ಇಂಜಿನ್ ಬರ್ತಾ ಇದೆ. ಸೊ ನಿಮಗೆ ಸ್ವಿಫ್ಟ್ ಬೇಕಾದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಅಥವಾ ಒಂದು ಸ್ವಿಫ್ಟ್ ನೇಮಿಗೋಸ್ಕರ 1.5 ಲಕ್ಷ ಜಾಸ್ತಿ ಕೊಡ್ಬೇಕಾಗುತ್ತೆ ನೀವು. ಅದ್ ಬಿಟ್ರೆ ಲೆಗ್ ಸ್ಪೇಸಿಗೆಲ್ಲ ನೋಡ್ಕೊಂಡು ಕಂಫರ್ಟ್ ಹೋಯ್ತು ಅಂದ್ರೆ ಸೆಲೆರಿಯೋ ದಿ ಬೆಸ್ಟ್ ಇದೆ. ಯಾಕಂದ್ರೆ ನಾವು ಪ್ರಯಾಗ್ರಾಜಿಗೆ ಹೋಗಿದ್ವಿ ಸ್ಟಾರ್ಟಿಂಗ್ 1,000 ಕಿಲೋಮೀಟರ್ ಆದ್ಮೇಲೆ. ಟೋಟಲ್ ಅಪ್ ಅಂಡ್ ಡೌನ್ 4,500 ಕಿಲೋಮೀಟರ್ ಆಯ್ತು 4 ಜನಕ್ಕೆ. ಒಬ್ರು ಬಂದೊಂದ್ಸರಿ ರೆಸ್ಟ್ ತಗೊಂಡಿಲ್ಲ, ಎಲ್ಲ ಬಂದಿದ್ದಲ್ಲ ಬಿಸಿನೆಸ್ ಮೆನ್ಗಳು ಮತ್ತೆ ವರ್ಕಿಂಗ್ ಪ್ರೊಫೆಷನಲ್ಸ್ 4 ಜನ. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಹೈವೇದಲ್ಲಿ ನಾವು ವಿಂಡೋಸ್ ತೆಗೆದು ಓಪನ್ ಮಾಡಿದ್ರೆ ನಿಮಗೆ ವಿಂಡ್ ಬ್ಲಾಸ್ಟ್ ಆಗಿದ್ದ ಒಂದು ಮೈಲೇಜ್ ಕಮ್ಮಿ ಕೊಡ್ಬೋದು. ಸೊ ಹೈವೇದಲ್ಲಿ ನೀವು ವಿತ್ AC ಓಡಿಸಿದ್ರೆ ನನಗೆ ಬೆಟರ್ ಅಂತ ಅನ್ಕೋತೀನಿ. ನಿಮ್ ಮೈಲೇಜ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಅದೇ ಡ್ರೈವಿಂಗ್ ಆಗಲಿ ಕಂಫರ್ಟ್ ಆಗಲಿ ತುಂಬಾ ಆರಾಮಾಗಿರುತ್ತೆ. ಅದೊಂದು ಮೈನ್ ಪಾಯಿಂಟ್ ಮರಿಬೇಡಿ. AC ಆಗಲಿಲ್ಲ ಅಂತ ಏನು ಮಾಡ್ಲಿಕ್ಕೆ ಆಗಲ್ಲ, ಓಕೆ. ಬಟ್ AC ಅಡ್ಜಸ್ಟ್ ಆಗುತ್ತೆ, ಏನು ಇಲ್ಲ ಪ್ರಾಬ್ಲಮ್ ಇಲ್ಲ ಮನೇಲಿ ಅಂತಂದ್ರೆ ವಿತ್ AC ಹೈವೇದಲ್ಲಿ ಡ್ರೈವ್ ಮಾಡಿ. ಒಳ್ಳೆ ಮೈಲೇಜ್ ನಿಮಗೆ ಎಫಿಷಿಯನ್ಸಿ ಮತ್ತೆ ಮೈಲೇಜ್ ವಿತ್ ವಿಂಡೋ ತೆಗೆಯೋಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ.